ಭಾರತದ ಬೆಳೆಗಳಿಗೆ ವಿಷ ಹಾಕ್ಬೇಡಿ ಅಂತ ಚೀನಾ ನಮಗ್ ಬುದ್ಧಿ ಹೇಳ್ಬೇಕಾಯ್ತಾ? ಯಾಕೆ ಈ ಪ್ರಶ್ನೆ ಅಂದ್ರೆ, ಇತ್ತೀಚೆಗಷ್ಟೇ ಚಿಲ್ಲೀಸ್ ಎಕ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಅವರು ಆಂಧ್ರ ಪ್ರದೇಶ ಗವರ್ಮೆಂಟ್ ಹತ್ರ ಹೋಗಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಂತ ಬೆಳೆಯುವ ಮೆಣಸಿನ ಗಿಡಗಳಿಗೆ ಪೆಸ್ಟಿಸೈಡ್ಸ್ ಹಾಕೋದನ್ನ ಕಡಿಮೆ ಮಾಡಿಸಿ ಅಥವಾ ಬ್ಯಾನ್ ಮಾಡಿ ಅಂತ ಮನವಿ ಮಾಡಿತ್ತು. ಯಾಕಂದ್ರೆ ಕರ್ನಾಟಕ, ಆಂಧ್ರ, ತೆಲಂಗಾಣ ಇಲ್ಲಿಂದೆಲ್ಲ ಎಕ್ಸ್ಪೋರ್ಟ್ ಆಗ್ತಿದ್ದ ಮೆಣಸಿನಕಾಯಿಗಳಲ್ಲಿ ಕೀಟನಾಶಕಗಳ ಪ್ರಮಾಣ ಇರ್ಬೇಕಾಗಿದ್ದಕ್ಕಿಂತ ಜಾಸ್ತಿ ಇತ್ತು ಅಂತ ಚೀನಾ ಅದನ್ನ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಅಥವಾ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಲೇಟ್ ಮಾಡ್ತಾ ಇತ್ತು. ಇದರಿಂದ ನಮಗ್ ಲಾಸ್ ಆಗ್ತಾ ಇದೆ ಅನ್ನೋದು ಬೆಳೆಗಾರರ ಸಮಸ್ಯೆ. ಆದ್ರೆ ಪ್ರಶ್ನೆ ಇರೋದು, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಪೆಸ್ಟಿಸೈಡ್ಸ್ ಕಡಿಮೆ ಮಾಡ್ಬೇಕಾ? ಭಾರತೀಯರಿಗೆ ಏನ್ ತಿನ್ಸಿದ್ರು ನಡೆಯತ್ತಾ? ನಿಮ್ಗೆ ಗೊತ್ತಿರೋ ಹಾಗೆ ಇದೇ ಕಾರಣ ಕೊಟ್ಟು ಈ ವರ್ಷ ಜಪಾನ್ ಭಾರತದಿಂದ ಮಾವಿನ ಹಣ್ಣನ್ನೇ ತರ್ಸ್ಕೊಂಡಿಲ್ಲ. ಹೊಸ ವಿಷಯ ಏನಲ್ಲ, ಸೊಪ್ಪು, ದವಸ ಧಾನ್ಯ, ತರಕಾರಿ, ಹಣ್ಣುಗಳಲ್ಲಿ ಪೋಷಕಾಂಶಗಳಿಗಿಂತ ಜಾಸ್ತಿ ಪೆಸ್ಟಿಸೈಡ್ಸ್ ಇರುತ್ತೆ. ಇಂಥದ್ನೆಲ್ಲ ಭಾರತೀಯರಿಗೆ ತಿನ್ಸಿ ಹೊರಗಿನವರು ತಗೊಳ್ಳೋದಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಒಳ್ಳೆ ಕ್ವಾಲಿಟಿನ ಕೊಡೋದು ನ್ಯಾಯನಾ? ಸಾವಯವ ಕೃಷಿ ಮಾಡೋದು ಭಾರತಕ್ಕೆ ಅಷ್ಟೊಂದು ಕಷ್ಟ ಆಗ